ಇತ್ತೀಚೆಗೆ ಕಂದಾಯ ಇಲಾಖೆ ಸ್ಪಂದನೆ ಆಶಾದಾಯಕ. ಸಿಮೆಂಟ್ ಮಂಜು. ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದರೂ ಕಂದಾಯ ಇಲಾಖೆಯಿಂದ ರೈತರಿಗೆ ಸೂಕ್ತ ದಾಖಲೆಗಳನ್ನು ಒದಗಿಸಲು ಸಾಧ್ಯವಾಗಿಲ್ಲ. ತಾಲೂಕಿನಲ್ಲಿ ಸುಮಾರು 15,000ಕ್ಕೂ ಹೆಚ್ಚು ಪೌತಿ ಖಾತೆ ಅರ್ಜಿಗಳು ವಿಲೇವಾರಿಯಾಗಿಲ್ಲ ಎಂದು ಶಾಸಕ ಸಿಮೆಂಟ್ ಮಂಜು ವಿಷಾದ ವ್ಯಕ್ತಪಡಿಸಿದರು. ಪಟ್ಟಣದ ಮಿನಿ ವಿಧಾನಸೌಧ ಆವರಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ಏರ್ಪಡಿಸಲಾಗಿದ್ದ ಪೌತಿ ಖಾತೆ ಆಂದೋಲನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಸರ್ಕಾರ ಇಂತಹ ಕಾರ್ಯಕ್ರಮ ರೂಪಿಸಿರುವುದು ಸಂತಸಕರವಾಗಿದೆ. ಡಿಜಿಟಲ್ ಸೇವೆ ಕಾಲದಲ್ಲಿದ್ದರೂ ರೈತರಿಗೆ ಸೂಕ್ತ ದಾಖಲೆಗಳಾದ ದುರಸ್ತಿ, ಪೋಡು ದಾಖಲೆಗಳನ್ನು ಸೂಕ್ತ ಸಮಯದಲ್ಲಿ ಒದಗಿಸಲು ಸಾಧ್ಯವಾಗದಿರುವುದರಿಂದ ಜೀವನವಿಡೀ ಕಂದಾಯ ಇಲಾಖೆಗೆ ಅಲೆದಾಡಿ ತಮ್ಮ ಜೀವನ ಕಳೆದುಕೊಳ್ಳುತ್ತಿದ್ದಾರೆ. ಸೂಕ್ತ ದಾಖಲೆಗಳಿಲ್ಲದೆ ಬ್ಯಾಂಕಿನಿಂದ ಯಾವುದೇ ಸಾಲ ಇನ್ನಿತರೆ ಸೌಲಭ್ಯ ಪಡೆಯಲು ಸಾಧ್ಯವಾಗುತ್ತಿಲ್ಲ. ಯಾವುದೇ ರೈತ ಸರಾಗವಾಗಿ ಕಚೇರಿಗೆ ಬಂದು ಮನವಿ ಸಲ್ಲಿಸಿದಾಗ ಪಾರದರ್ಶಕವಾಗಿ ಸೂಕ್ತ ಸಮಯದಲ್ಲಿ ದಾಖಲೆಗಳನ್ನು ಒದಗಿಸಬೇಕು. ಸೂಕ್ತ ಸಮಯದಲ್ಲಿ ರೈತರ ಕೆಲಸಗಳಾದರೆ ಕೃಷಿಯಲ್ಲಿ ಇಮ್ಮಡಿಯಾಗಿ ಲಾಭ ಗಳಿಸುತ್ತಾರೆ ಎಂಬ ವಿಶ್ವಾಸವಿದೆ. ಇತ್ತೀಚೆಗೆ ಕಂದಾಯ ಇಲಾಖೆ ಉತ್ತಮ ಕೆಲಸ ಮಾಡುತ್ತಿರುವುದು ಗಮನಕ್ಕೆ ಬಂದಿದೆ. ಇಂದಿಗೂ ಅನಕ್ಷರಸ್ಥರಿದ್ದಾರೆ. ಕಚೇರಿಗೆ ಬರುವ ಎಲ್ಲರಿಗೂ ಗೌರವದಿಂದ ಸಮಸ್ಯೆಗಳನ್ನು ಅಧಿಕಾರಿಗಳು ಆಲಿಸಿದರೆ 50% ಸಮಸ್ಯೆ ನಿವಾರಣೆಯಾಗುತ್ತದೆ. ಕಚೇರಿಗೆ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣ ಮಾಡಬಾರದು. ಆತ್ಮತೃಪ್ತಿಗಾಗಿ ಕೆಲಸ ಮಾಡಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ರೈತರಿಗೆ ನಾವು ಯಾರು ಕೂಡ ಉತ್ತಮ ರೀತಿಯಲ್ಲಿ ಸೇವೆಗಳನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಬೇರೆ ಬೇರೆ ಸೇವೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಇವತ್ತು ಅಡ್ವಾನ್ಸ್ ಟೆಕ್ನಾಲಜಿ ಮುಖಾಂತರ ಇವತ್ತು ಡಾಕ್ಯುಮೆಂಟ್ ನ ಸ್ಕ್ಯಾನ್ ಮಾಡೋದಿರ್ಬೋದು, ಇನ್ನೊಂದಿರ್ಬೋದು, ಎಲ್ಲ ಡಿಜಿಟಲೈಸ್ ಆಗಿದೆ, ಇಲ್ಲ ಅನ್ನೋದಿಲ್ಲ. ಆದ್ರೆ ಇನ್ನೂ ಕೂಡ ರೈತರು ತಾಲೂಕು ಆಫೀಸ್ ನ ಸುತ್ತಕ್ಕಂಥದ್ದು ಕಡಿಮೆ ಆಗಿಲ್ಲ. ರೈತರು ಯಾವುದೇ ಕೆಲಸ ಆಗಬೇಕು ಅಂದ್ರೂ ಕೂಡ ದಿನಗಟ್ಟಲೆ ಬಂದು ಯಾವುದೇ ಕಚೇರಿಯಲ್ಲಿ ಅಲಿತಕ್ಕಂಥ ಕೆಲಸಗಳು ಆಗಬಾರ್ದು. ಎಲ್ಲದಕ್ಕಿಂತ ಬಹುಮುಖ್ಯವಾಗಿ ರೈತ ಮತ್ತು ತಾಲೂಕು ಆಫೀಸಿನ ನಡುವೆ ಯಾವುದೇ ದಲ್ಲಾಳಿಗಳಿರಬಾರ್ದು. ಇದು ನನ್ನ ಮುಖ್ಯ ಉದ್ದೇಶ ಮತ್ತೆ ನನ್ನ ಆಸೆ ಕೂಡ ಅದೇ ಇರತಕ್ಕಂಥದ್ದು. ಯಾವುದೇ ಒಬ್ಬ ರೈತ ಸರಾಗವಾಗಿ ಬಂದು ತಾಲೂಕು ಆಫೀಸಲ್ಲಿ ತನಗೆ ಬೇಕಾದಂತ ಕೆಲಸಗಳನ್ನ ಪಾರದರ್ಶಕವಾಗಿ ಮಾಡಿಸ್ಕೊಂಡು ಹೋಗ್ಬೇಕು. ರೈತರು ಅಂದ್ರೆ ಗೊತ್ತಿದೆ, ತಾಲೂಕು ಆಫೀಸಲ್ಲಿ ಏನ್ ಕೆಲಸ ಆಗಿಲ್ಲ ಅಂದ್ರೂ ಕೂಡ ಡಾಕ್ಯುಮೆಂಟೇಶನ್ ವಿಚಾರದ ತೊಂದರೆ ಆಗುತ್ತೆ. ಆದ್ರೆ ಊಟ ಮಾಡೋದ್ರಲ್ಲಿ ಯಾರು ಕೂಡ ಜಗತ್ತಿನಲ್ಲಿ ಬದುಕಕ್ಕೆ ಸಾಧ್ಯ ಇಲ್ಲ. ರೈತ ಅನ್ನವನ್ನ ಬೆಳಿಬೇಕು ಅಂದ್ರೆ ರೈತ ಸರಿಯಾದ ಸಮಯಕ್ಕೆ ವ್ಯವಸಾಯವನ್ನ ಮಾಡಬೇಕು. ಅವನು ದಿನ ಬೆಳಗಾಯ್ತು ಅಂದ್ರೆ ಬರೀ ತಾಲೂಕು ಆಫೀಸ್ ಸುತ್ತನೆ ಕೂತ್ಕೊಂಡ್ರೆ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ಈ ಭಾಗದ ಎಲ್ಲ ಅಧಿಕಾರಿಗಳಿರ್ಬೋದು, ನಮ್ಮ ಜನಪ್ರತಿನಿಧಿಗಳಿರ್ಬೋದು, ನಾವೆಲ್ಲರೂ ಕೂಡ ಈ ಭಾಗದ ರೈತರುಗಳಿಗೆ ಉತ್ತಮ ರೀತಿಯ ಸೇವೆ ಕೊಡಬೇಕಾಗಿರ್ತಕ್ಕಂಥ ನಮ್ಮೆಲ್ಲರ ಜವಾಬ್ದಾರಿ ಇದೆ. ತಮ್ಮೆಲ್ಲರೂ ಕೂಡ ಗೊತ್ತಿದೆ, ಆಲೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಈ ರೀತಿ ಸಮಸ್ಯೆಗಳಿದೆ. ನೀವು ಹೇಳಿದಾಗ 15,000ಕ್ಕಿಂತ ಹೆಚ್ಚು ಅರ್ಜಿಗಳು ತಲಾಂತರದಿಂದ ಅವ್ರ ವಯಸ್ಸೇ ಮುಗಿದೋಗ ಪರಿಸ್ಥಿತಿ ಬಂದ್ರು ಸಮೇತ ಅವ್ರ ಮಕ್ಕಳುಗಳಿಗೆ ಪೌತಿ ಖಾತೆ ಮಾಡ್ಕೊಡಕ್ ಆಗಿಲ್ಲ, ದುರಸ್ತ ಆಗಿಲ್ಲ, ಪೋಡ್ ಆಗಿಲ್ಲ, ಪರಿಸ್ಥಿತಿ ಕೇಳಂಗಿಲ್ಲ. ಅವ್ರ ಅಪ್ಪ ತೀರೋಗಿದ್ದಾರೆ, ಮರಣ ದೃಢೀಕರಣ ಪತ್ರ ಡಾಕ್ಯುಮೆಂಟ್ ಕೊಟ್ಟು ಅವ್ರ ಮಕ್ಕಳುಗಳಿಗೆ ಆಸ್ತಿಗಳಲ್ಲಿ ಪಾಲ್ ಮಾಡ್ಕೊಳಕ್ಕಾಗಿಲ್ಲ, ಒಂದು ಲೋನ್ ತಗೊಳಕ್ಕಾಗಿಲ್ಲ. ಅವ್ರ ಮಕ್ಕಳ ಮದುವೆ ಅಂದ್ರೆ ಒಂದು ಬ್ಯಾಂಕ್ ಅಲ್ಲಿ ಒಂದು ಲೋನ್ ತಗೊಳ್ಳೋ ಪರಿಸ್ಥಿತಿ ಆಗದಿರತಕ್ಕಂಥ ಸಮಸ್ಯೆ ಆಲೂರು ತಾಲೂಕಲ್ಲಿದೆ. ರೈತ ಪಾಪ ಯಾವ ಪಾಪ ಮಾಡಿದ್ದಾರೆ, ಏನೂ ಮಾಡಿಲ್ಲ. ಪಾಪ ಇರ್ತಕ್ಕಂಥ ಸಮಸ್ಯೆಗಳನ್ನ ಪರಿಹಾರ ಮಾಡ್ಲಿಕ್ಕೆ ಇದಕ್ಕೆ ಆದಂತ ಒಂದು ಕಚೇರಿ ಇದೆ. ಈ ಕಚೇರಿಯಲ್ಲಿ ರೈತರುಗಳಿಗೆ ಉತ್ತಮವಾದ ಸೌಲಭ್ಯನ ಕೊಡ್ಬೇಕಂತ ಜವಾಬ್ದಾರಿ ಇದೆ. ನಮ್ಮ ತಂದೆ ತಾಯಿ ಏನಾದ್ರೂ ಕೂಡ, ನಮ್ಮ ಅಣ್ಣ ತಮ್ಮ ಏನಾದ್ರೂ ಕೂಡ ಡೈಲಿ ಬಂದು ನಾವು ಸುತ್ತೋದನ್ನು ನೋಡ್ತಾ ಇದ್ರೆ ನಮ್ಗೆ ಹೊಟ್ಟೆ ಉರಿಯಲ್ಲ. ಮಧ್ಯವರ್ತಿಗೆ ಅವಕಾಶವಿಲ್ಲ. ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಅವರು ಮಾತನಾಡಿ, ಕಚೇರಿಯಲ್ಲಿ ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳಿಗೆ ಅವಕಾಶ ನೀಡುವುದಿಲ್ಲ. ರೈತರು ತಮ್ಮ ಕೆಲಸಕ್ಕೆ ನೇರವಾಗಿ ಸಂಬಂಧಿಸಿದ ಅಧಿಕಾರಿಗಳನ್ನ ಸಂಪರ್ಕಿಸಿ ಸ್ಪಂದಿಸದಿದ್ದರೆ ನನ್ನನ್ನು ನೇರವಾಗಿ ಭೇಟಿ ಮಾಡಬೇಕು. ಪಾರದರ್ಶಕವಾಗಿ ಕೆಲಸ ಮಾಡಿಕೊಡಲಾಗುವುದು ಎಂದು ಭರವಸೆ ನೀಡಿದರು. ಪಹಣಿಯನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿಸಬೇಕು. ತಾಲೂಕಿನಲ್ಲಿ 15,810 ರೈತರ ಪಹಣಿ ಲಿಂಕ್ ಆಗಿಲ್ಲ. ಮುಂದಿನ 3 ತಿಂಗಳಿನಲ್ಲಿ ಹೋಬಳಿ ಮಟ್ಟದಲ್ಲಿ ಪೌತಿ ಖಾತೆ ಆಂದೋಲನದ ಮೂಲಕ ಖಾತೆ ಮಾಡಿಕೊಡಲಾಗುವುದು. ಪೂರ್ವಜರ ಮರಣ ಪ್ರಮಾಣ ಪತ್ರವಿಲ್ಲದಿದ್ದರೆ ನೇರವಾಗಿ ನ್ಯಾಯಾಲಯದ ಮೂಲಕ ಮರಣ ದೃಢೀಕರಣ ಪತ್ರ ನೀಡಿದರೆ ಮುಂದಿನ ಕ್ರಮ ಜರುಗಿಸಲಾಗುವುದು ಎಂದರು. ಯಾರಾದರೂ ಏನಾದರೂ ನಿಮ್ಮ RTCಯಲ್ಲಿ ತಿದ್ದುಪಡಿ ಮಾಡಿದ್ರೆ ನಿಮಗೆ SMS ಬರುತ್ತೆ. ಸೊ ನಿಮ್ಗೆ ಅದೊಂದು ಸೆಕ್ಯೂರಿಟಿ. ಸೊ ಎಷ್ಟೋ ರೈತರಿಗೆ ಒಂದು ಇನಿಬಿಷನ್ ಇದೆ, ನಾನು ಆಧಾರ್ ಶೀಟಿಂಗ್ ನಾನು ಆಧಾರ್ ನಂಬರ್ ಕೊಟ್ಟರೆ ಏನಾಗುತ್ತೋ ಏನೋ ಅಂತೇಳಿ. ಅದೇನಿಲ್ಲ, ಯಾರೇ ನಮ್ಮ ಗ್ರಾಮ ಸಹಾಯಕರು VA ಬಂದರೆ ನೀವು ಆಧಾರ್ ನಂಬರ್ ಕೊಡಿ, ನಿಮ್ಮ RTCಗೆ ಲಿಂಕ್ ಆಗಬೇಕು. ಅಲ್ಲಿಂದ ತಗೊಂಡು ಡೇಟಾ ನಮ್ಮ ಆಲೂರಲ್ಲಿ 15,810 ಜನ
RTS ಅಲ್ಲಿ ಇದ್ದಾರೆ, ಆದ್ರೆ ಅವ್ರು ತೀರ್ ಹೋಗಿದ್ದಾರೆ. ಸೊ ಅದನ್ನ ಚೇಂಜ್ ಮಾಡ್ಲಿಕ್ಕೆ ಇದು ಭೌತಿಕಾತ ಆಂದೋಲನ, ಅವರು ಲೀಗಲ್ ಹೇರ್ಸ್ ಏನಿದ್ದಾರೆ ವಾರಸ್ದಾರರು ಅಂತಾರಲ್ಲ ಅವ್ರಿಗೆ ಮಾಡಕ್ಕೆ ಇದು ಮಾಡಿದ್ರು. ನಾನು ಇನ್ನೊಂದು ಏನು ಹೇಳ್ಪಡ್ತೀನಿ ರೈತರಿಗೆ ಮತ್ತೆ ಎಲ್ಲ ಬಂದವರಿಗೆ, ಮೀಡಿಯಾದವರು ಪ್ಲೀಸ್ ಕವರ್ ಮಾಡಿದ್ರು. ಈ ಆಫೀಸಲ್ಲಿ, ತಾಲೂಕು ಆಫೀಸಲ್ಲಿ ಯಾರಿಗೂ ಮಧ್ಯಸ್ಥರಿಗೆ ನಾವು ಅವಕಾಶ ಕೊಡಲ್ಲ. ಓಕೆ, ರೈತರು ತಾವಾಗೆ ಡೈರೆಕ್ಟ್ ಆಗಿ ಬಂದು ಮಾತಾಡಿ ನಮ್ಮ ಕೇಸ್ ವರ್ಕರ್ ನಿಮ್ಮ ಜೊತೆ ಸ್ಪಂದಿಸಲಿಲ್ಲ ಅಂದ್ರೆ ನಾನು ಆಫೀಸಲ್ಲಿ ಇರ್ತೀನಿ, ನನ್ನ ನಂಬರ್ ಅಂತೂ ಎಲ್ಲರಿಗೂ ಬಹಿರಂಗ ಇದೆ, ಮೀಡಿಯಾದವ್ರಿಗೂ ಕೊಟ್ಟಿದ್ದೀನಿ, ನೀವು ಬೇಕಿದ್ರೆ ಪ್ರಿಂಟ್ ಮಾಡಿಸ್ಬೋದು ತಹಸೀಲ್ದಾರ್ ಅವ್ರಿಗೆ ಮಾತಾಡಿ ಅಂತ ಹೇಳಿ. ಸೊ 100% ಸರ್ ಅನ್ನಂಗೆ ಟ್ರಾನ್ಸ್ಪರೆಂಟ್ ಇರ್ತೀವಿ ನಾವು ಇರೋದೇ ಇಲ್ಲಿ, ನಾವು ರೈತರ ಸೇವೆ ಸಲ ಕಂದಾಯ ಭವನ ಇರೋದು ರೈತರಿಗೆ ಹೆಲ್ಪ್ ಮಾಡೋಕ್ಕೆ. ಇಲ್ಲಿ ನಿಮ್ಮ ಹತ್ರ ಯಾರಾದ್ರೂ ಸ್ಪಂದಿಸಿಲ್ಲ ಅಂದ್ರೆ ನನ್ನ ಹತ್ರ ಬಂದು ಹೇಳಿ ನಾವು ಮಾಡ್ತೀವಿ. ಈವರೆಗೆ ಆಗಿದ್ದ ಬಗ್ಗೆ ಅಂತ ನಾವು ಯಾರು ಮಾತಾಡೋಕ್ಕಾಗಲ್ಲ. ಮುಂದಿನ ದಿನ ಮಧ್ಯಸ್ಥರಿಗೆ ಇಲ್ಲಿ ಅವಕಾಶನೇ ಇಲ್ಲ. ನಾನು ಆಫೀಸಲ್ಲಿ ಹೇಳಿದ್ದೀನಿ ಸರ್, ಯಾರು ಇಲ್ಲ, ರೈತರ ಸಂಪರ್ಕ ಡೈರೆಕ್ಟರ್ ಸರ್ ಅಂದಂಗೆ ಎಲ್ಲರೂ ಎಜುಕೇಟೆಡ್ ಇರಲ್ಲ. ಸೊ ನಾವು ಪೇಷನ್ಸ್ ಇಂದ ನಿಮ್ಮ ತಾಳ್ಮೆಯಿಂದ ಹೇಳ್ತೀವಿ ಏನ್ ಬೇಕು ಏನಿಲ್ಲ ಅಂತೇಳಿ, ತಾವು ತಿಳ್ಕೊಂಡು ಮಾಡಿ. ನಾನು 3 ವರ್ಷ ಅಲ್ಲದೆ 4 ವರ್ಷ ಅಲ್ಲದೆ ಅಂತಂದ್ರೆ ಹಿಂದೆ ಏನಾಗಿತ್ತು ನಾನು ಹೇಳ್ತಾರಲ್ಲ. ನಾನು ಈಗ ನಿಮಗೆ ಬೇಕಿದ್ರೆ ಹೇಳ್ತೀನಿ, ಆಗುತ್ತೆ ಇಲ್ಲ ಕೆಲಸ ಆಗಲಿಲ್ಲ ಅಂದ್ರೆ ನೀವು ಮನೆಗೆ ಹೋಗ್ಬೋದು, ನಿಮ್ಗೊಂದು ದಾರಿ ತೋರಿಸ್ಕೊಡ್ತೀವಿ ನಾವು ಅಷ್ಟೇ. ಸೊ ದಯಮಾಡಿ ಯಾರಿಗೂ ಮಧ್ಯಸ್ಥರಲ್ಲಿ ನಂಬಿ ಅವರಿಂದ ಇವರಿಂದ ಬಂದದ್ದು ಮಾಡಕ್ ಹೋಗಬೇಡಿ. ಡೈರೆಕ್ಟ್ ನಮ್ಮ ಶಿರಸ್ತವ್ರ ಹತ್ರ ಬನ್ನಿ, ನೀವು ಕೇಸವ್ರ ಹತ್ರ ಬನ್ನಿ, ಅವ್ರು ಸ್ಪಂದಿಸಿಲ್ಲ ಅಂದ್ರೆ ನಾನು ಇರ್ತೀನಿ. ಸೊ ಈ ಭೌತಿಕ ಖಾತೆ ಆಂದೋಲನ ನಮ್ಮ RRT ಡಿವಿಷನ್ ಅಂಕೇಗೌಡರು ತಗೋತಾ ಇದ್ದಾರೆ. ಇವತ್ತು ಕಸಬಾಯಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ ನಾವು. ಯಾಕಂದ್ರೆ ಇಲ್ಲಿ 5300 ಅಪ್ಲಿಕೇಶನ್ಸ್ ಇದೆ, ಯಾರು ಭೌತಿಕ ಖಾತೆ ಮಾಡ್ಬೇಕು. ನಾವು ದೊಡ್ಡ ಮ್ಯಾಕ್ಸಿಮಮ್ ನಂಬರ್ಸ್ ಇಲ್ಲೇ ಇರೋದ್ರಿಂದ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಇದೇ ರೀತಿ ಪ್ರತಿ ಹೋಬಳಿ ಲೆವೆಲಲ್ಲೂ ಮಾಡ್ತೀವಿ ಸರ್. ನಾವು ಮಾಡಿ ಎಲ್ಲ ಪೂರ ತಾಲೂಕಲ್ಲಿ ಕವರ್ ಮಾಡ್ತೀವಿ. 3 ತಿಂಗಳಲ್ಲಿ ಪೂರ ತಾಲೂಕದೆಲ್ಲ ಬಂದ್ ಮಾಡ್ತೀವಿ. ಆದಷ್ಟು ಬೇಗ ಪಡಿಗೆ ಅಪ್ಲಿಕೇಶನ್ ನಾವು ಪ್ರಾಸೆಸ್ ಮಾಡ್ತೀವಿ. ಸಭೆಯಲ್ಲಿ ಕೆಲ ರೈತರು ತಮ್ಮ ಸಮಸ್ಯೆಗಳನ್ನ ಅನಾವರಣಗೊಳಿಸಿದ್ರು. ಕಸಬಾ ಹೋಬಳಿಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ಅರ್ಜಿಗಳು ದಾಖಲಾದವು. ಪೈಪ್ ಹಾಳಾಗಿದೆ ಅಂತ ಹೇಳ್ತಿದ್ದಾರೆ, ತಾಲೂಕು ಆಫೀಸರ್ ಬಂದು ಕೇಳಿದ್ರೆ ಪೈಪ್ ಇಲ್ಲ. ನೋಟ್ ಮಾಡಿ, ಸರ್ವೆ ನಂಬರ್ ಹೇಳಿ. ಸರ್ವೆ ನಂಬರ್ ಅಲ್ಲೇ ಇದೆ ಸರ್, ನೋಡಿ ಸರ್ ಮುಂದೆ. ತಗೊಂಡೆ ನಾವು ಅರ್ಜಿ ಕೊಟ್ಟೆ ಜೆಸ್ಟರ್, ಅವತ್ತೇ ನಾವು ಬಗ್ಗೆ ಕೇಳಿದ್ರು, ಮಾಡಿಲ್ಲ, ಇದುವರೆಗೂ ಮಾಡಿಲ್ಲ. ಒಳ್ಳೆ ಕೇಸ್ ತಗೊಂಡ್ಬಿಟ್ಟು ಸರ್, ಸೇಫ್ ಮೇದಲ್ಲ, ಮುಡಿಗೆರೆ ಗ್ರಾಮ ನಂದು ಆಯ್ತಾ. ಬಂದು ರಿಟರ್ನ್ ಆದ್ಮೇಲೆ ಬಂದು ಕಟ್ಪಾಡಿ ಮಾಡಿದೆ. ಆಮೇಲೆ ಅಂಗನವಾಡಿ ಹಾಕಿರೋ ಬರ್ಕೊಟ್ರು ಇವ್ರು ಬರ್ಕೊಟ್ರು, ಇಲ್ಲ ಏನ್ ಮಾಡೋದು ಅಂತ ಕಳಿಸಿದ್ರು. ಇದುವರೆಗೂ ಹಾಗೆಲ್ಲ ಏನ್ ಮಾಡೋದು. TC ಕಡ್ಡಾಯವ ಅಂತ ಕೇಳಿಲ್ಲ. 70-80 ವರ್ಷ ರೈತರು ಅವ್ರು ಯಾರು ತರಕಾಗಲ್ಲ ಸರ್. ಮತ್ತೆ ವಿಲೇಜ್ ಅಕೌಂಟ್ಗಳು, RIಗಳು ತಹಸೀಲ್ದಾರ್ ಗಮನಕ್ಕೆ ಸರ್ ದಯಮಾಡಿ. ಇದು TC ಕಡ್ಡಾಯವ ಇಲ್ವಾ ಸರ್? ನನಗೆ ಗೊತ್ತಿರೋ ರೀತಿಯಲ್ಲಿ ವೃದ್ಧಾಪ್ಯ ವೇತನಕ್ಕೆ TC ಏನ್ ಕಡ್ಡಾಯ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನೋಡಿ ಹೌದಾ, ನೀವೇಸ್ಕೊಂಡು ಏನಾಗಲ್ಲ. ಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಹಿರಾ ಬೇಗಂ, ಶ್ರೀರಸ್ತೆದಾರ್ ಅಂಕೇಗೌಡ, ರೆವೆನ್ಯೂ ಇನ್ಸ್ಪೆಕ್ಟರ್ ಜ್ಞಾನೇಂದ್ರ, ಗ್ರಾಮ ಆಡಳಿತಾಧಿಕಾರಿಗಳಾದ ರವಿನಾಯಕ್, ಚಂದ್ರಶೇಖರ್, ಸಂಜೀವ್, ಮಹೇಶ್ ಮತ್ತು ಕಸಬಾ ಹೋಬಳಿ ಗ್ರಾಮ ಸಹಾಯಕರು ಉಪಸ್ಥಿತರಿದ್ದರು.